ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ವೀನಸ್71ಗೆ. ಓಕೆ, ಸೊ ಬರುವಂಥ ದಿನಗಳಲ್ಲಿ 12ನೇ ತಾರೀಕಿಂದ 20ನೇ ತಾರೀಕುವರೆಗೂ ಸಿಂಹರಾಶಿಯವರಿಗೆ ಯೂನಿವರ್ಸ್ ಏನು ಗೈಡೆನ್ಸ್ ಕೊಡುತ್ತೆ ಅಥವಾ ನಿಮಗೆ ಏನು ಅವೇರ್ನೆಸ್ ಕೊಡಲಿಕ್ಕೆ ಹೋಗುತ್ತೆ ಅಂತ ನಾವು ಈ ಒಂದು ಟ್ಯಾರೋ ಕಾರ್ಡ್ ಮುಖಾಂತರ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಈ ಒಂದು ರೀಡಿಂಗನ್ನು ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಇರ್ಬೋದು, ಮೇಲ್ ಫಿಮೇಲ್ ಇರ್ಬೋದು, ಅಥವಾ ನಿಮ್ಮ ಎಜುಕೇಷನ್ ಫೀಲ್ಡಲ್ಲಿ ಕೇಳುವಂಥದ್ದು ಇರ್ಬೋದು, ಎಲ್ಲರೂ ಕೂಡ ನೋಡ್ಬೋದು. ಮತ್ತೆ ಎಷ್ಟು ರೀಡಿಂಗ್ ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಎಲ್ಲವನ್ನು ತಗೋಬೇಕಂತಿರೋದಿಲ್ಲ. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಚೆಕ್ ಮಾಡಿ ನಿಮಗೆ ಈ ರೀಡಿಂಗ್ ಎಷ್ಟು ರೆಸೊನೇಟ್ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾಗ ನನ್ನ ಒಂದು ಕನೆಕ್ಷನ್ ನಿಮ್ಮ ಒಂದು ಕನೆಕ್ಷನ್ ಕೂಡ್ಕೊಳ್ಳುತ್ತೆ. ಹಾಗಾಗಿ ರೀಡಿಂಗ್ ಅಷ್ಟೇ ನಿಮಗೆ ಅಕ್ಯುರೇಟ್ ಆಗಿ ಬರುತ್ತೆ ಅಂತ ಹೇಳ್ತೀನಿ. ಹಾಗಿದ್ರೆ ಬನ್ನಿ, ಸಿಂಹರಾಶಿಯವರಿಗೆ ಬರುವಂತ 12ನೇ ತಾರೀಕಿಂದ 20ನೇ ತಾರೀಕುವರೆಗೂ ಯಾವ ರೀತಿ ಇರುತ್ತೆ, ಅದು ನಿಮ್ಮ ಕರಿಯರ್ ಇರ್ಬೋದು, ನಿಮ್ಮ ಲವ್ ರಿಲೇಶನ್ಶಿಪ್ ಇರ್ಬೋದು, ಮತ್ತೆ ನಿಮ್ಮ ಹೆಲ್ತ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅದ್ರ ಜೊತೆಗೆ ನಿಮಗೆ ಯೂನಿವರ್ಸ್ ಕೂಡ ಗೈಡೆನ್ಸ್ ಏನು ಕೊಡ್ತಾ ಇದೆ ಅಂತ ಹೇಳಿ ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. ಓಕೆನಾ? ಓಕೆ, ಸೊ ಫ್ರೆಂಡ್ಸ್, ನಾನು ನೋಡ್ತಾ ಇರುವಂಥ ಪ್ರಕಾರ ಸಿಂಹರಾಶಿಯವರಿಗೆ ಬರುವಂಥ ದಿನಗಳಲ್ಲಿ ಕರಿಯರ್ ವೈಸ್ ಅಥವಾ ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಜಾಬ್ ಆಸ್ಪೆಕ್ಟ್ಸ್ ಇರ್ಬೋದು, ನಾನು ನೋಡ್ತಾ ಇರುವಂಥ ಪ್ರಕಾರ ಸ್ವಲ್ಪ ನಿಮಗೆ ಜಾಬಲ್ಲಿ ಅಥವಾ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಪ್ರಾಬ್ಲಮೆಟಿಕ್ ಆಗುವಂಥ, ನೀವು ಡಿಸಪಾಯಿಂಟ್ ಆಗುವಂಥ ಚಾನ್ಸಸ್ ಇದೆ ಅಂತ ಇಲ್ಲಿ ಬರ್ತಾ ಇರೋದು ಕಾರ್ಡಲ್ಲಿ. ಓಕೆನಾ? ಸೊ ಏನು ಡಿಸಪಾಯಿಂಟ್ಮೆಂಟ್ ಇರ್ಬೋದು, ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಯಾರು ನಂಬಿರ್ತೀವಿ, ಓಕೆ, ನಮ್ಮ ಜೊತೆಗೆ ಯಾರು ಇರ್ತಾರೆ, ನಾವು ಯಾರನ್ನ ತುಂಬ ನಂಬಿರ್ತೀವಿ, ಓಕೆ, ಅವರು ನಮ್ಮ ವೆಲ್ ವಿಶರ್ ಆಗಿರ್ಬೋದು ಅಥವಾ ನಮ್ಮ ಎನಿಮೀಸ್ ಆಗಿರ್ಬೋದು. ಅವರಿಂದಾನೇ ನಮಗೆ ಕೆಲವೊಂದು ಸಾರಿ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇರುತ್ತೆ. ಈಗ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ ಒಂದು ಕರಿಯರಲ್ಲಿ ಇರ್ಬೋದು, ನೀವೇನು ಜಾಬ್ ಮಾಡ್ತಾ ಇದ್ದೀರಾ, ಆ ಜಾಬಲ್ಲಿ ನೀವೇನೋ ನಿಮ್ಮ ಹತ್ರ ಇರುವಂಥ ಒಂದು ಐಡಿಯಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಂಡಿರ್ತೀರಾ. ಸೊ ಅದೇನಾಗುತ್ತೆ, ನೀವು ತುಂಬ ಒಳ್ಳೆ ಫ್ರೆಂಡು, ಆತ್ಮೀಯರು ಅಂತ ಹೇಳಿ ನೀವು ಶೇರ್ ಮಾಡ್ಕೋತೀರಾ, ಅವರು ಅಷ್ಟೇ ಆತ್ಮೀಯರಾಗಿರ್ತಾರಾ ಅಥವಾ ಅದನ್ನೇ ಅವರು ಅಪಾರ್ಚುನಿಟಿಯನ್ನು ಯೂಸ್ ಮಾಡ್ಕೊಳ್ತಾರಾ? ಇದು ಕಾರ್ಡ್ ಅದನ್ನೇ ಹೇಳ್ತಾ ಇದೆ, ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಓಕೆನಾ? ನಿಮ್ಮ ಕರಿಯರಲ್ಲಿ, ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ನೀವು ಅಂತ ಯಾರನ್ನ ತುಂಬ ಹಚ್ಕೊಂಡಿದ್ದೀರಾ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಝೋನ್ ಇರ್ಬೋದು, ಫ್ಯಾಮಿಲಿಯಲ್ಲೇ ಇರ್ಬೋದು, ಯಾರಾದರೂ ಇರ್ಬೋದು, ನೀವೇನು ಅನ್ಕೊಂಡಿರ್ತಾರೆ ಇವರು ಹೀಗೇನಾ ಅಂತ ನಿಮಗೆ ಗೊತ್ತಿರೋದಿಲ್ಲ. ನಿಮ್ಮ ಮುಂದೆ ಒಂಥರ ಇರ್ತಾರೆ, ನಿಮ್ಮ ಹಿಂದೆ ಒಂಥರ ಇರ್ತಾರೆ, ಹೌದಲ್ವಾ? ಸೊ ಕೆಲವೊಂದಿಷ್ಟು ಈ ದಿನಗಳಲ್ಲಿ ನಿಮಗೆ ಕೆಲವೊಂದಿಷ್ಟು ಭಯಗಳು ಕಾಡುವಂಥ ಚಾನ್ಸಸ್ನೂ ಇರುತ್ತೆ, ಯಾಕೆ ಹೀಗೆ ಅಂತ ಹೇಳಿ. ಅದರಿಂದ ನಿಮಗೆ ಡಿಸಪಾಯಿಂಟ್ ಆಗುವಂಥ ಚಾನ್ಸಸ್ನೂ ಇದೆ. ಓಕೆ, ಸೊ ಸ್ವಲ್ಪ ನೀವು ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಯಾರ ಹತ್ರನೂ ನಿಮ್ಮ ಸೀಕ್ರೆಟ್ಸನ್ನು ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ನಿಮ್ಮ ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ಇರ್ಬೋದು ಅಥವಾ ನಿಮ್ಮ ಜಾಬಲ್ಲಿ ಇರ್ಬೋದು, ಯಾರನ್ನು ಈಸಿಯಾಗಿ ಬ್ಲೈಂಡಾಗಿ ನಂಬಲಿಕ್ಕೆ ಹೋಗಬೇಡಿ. ಇನ್ನು ಲವ್ ರಿಲೇಶನ್ಶಿಪ್ ಅಂತ ಬಂದಾಗ ನಾನು ನೋಡ್ತಾ ಇರುವಂಥದ್ದು, ನೀವು ನಿಮ್ಮ ಒಂದು ಝೋನ್ ಯಾವ ರೀತಿ ಇದೆ ಅಂತಂದರೆ, ನೀವು ತುಂಬಾ ಏನು ಹೇಳ್ತಾರೆ ಅದಕ್ಕೆ, ಫ್ರೀ ಆಗಿದ್ದೀರಾ. ಫ್ರೀ ಅಂತಂದರೆ ಅದು ನೀವು ಇದನ್ನ ಯಾವ ರೀತಿ ಹೇಳಬೇಕು? ಓಕೆ, ಸೊ ಮುಂದಿರುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಕೇರಿಂಗ್ ಇರ್ತಾರೆ, ಬಟ್ ನೀವು ಆ ರೀತಿ ಇರೋದಿಲ್ಲ, ನೀವು ಅದನ್ನು ತುಂಬ ಲೈಟಾಗಿ ತಗೋತೀರ. ಓಕೆನಾ? ಸೊ ಅದನ್ನು ಸ್ವಲ್ಪ ನೀವು ಬಿಡಬೇಕು. ನಿಮಗೆ ಕಾರ್ಡ್ ಹೇಳ್ತಾ ಇರೋವಂಥದ್ದು ಏನಂತಂದರೆ, ಎಲ್ಲವನ್ನು ನೀವು ಈಸಿಯಾಗಿ ತಗೊಳ್ಳಿಕ್ಕೆ ಹೋಗಬೇಡಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ. ಈಗೇನಾಗುತ್ತೆ, ನಾವು ನಮ್ಮದೇ ಆದಂಥ ಒಂದು ಝೋನನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ, ಅದರಲ್ಲೇ ಇರ್ತೀವಿ, ಹೌದಲ್ವಾ? ಹಾಗಾಗಿ ನಿಮ್ಗೆ ಅನ್ಸುತ್ತೆ ನೀವು ಕರೆಕ್ಟಾಗಿರ್ತೀರಾ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಮುಂದಿರೋವಂಥ ವ್ಯಕ್ತಿಗೆ ನಿಮ್ಮ ಭಾವನೆಗಳು ಅರ್ಥ ಆಗೋದಿಲ್ಲ. ಓಕೆ, ಅವ್ರ ಭಾವನೆಗಳನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ಳದೆ ಇರುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಇದನ್ನು ತುಂಬ ಈಸಿಯಾಗಿ ತಗೊಳ್ಳಿಕ್ಕೆ ಹೋಗಬೇಡಿ. ಲವ್ ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ನೀವು ಟೈಮ್ ಕೊಡಬೇಕಾಗತ್ತೆ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಓಕೆ, ಯಾಕಂತಂದರೆ ನಿಮ್ಮ ಒಂದು ಝೋನ್ ಯಾವ ರೀತಿ, ನೀವು ತುಂಬ ಫ್ರೆಂಡ್ಲಿ ಆಗಿದ್ದೀರಾ, ನೀವು ಯಾವುದು ಅಷ್ಟನ್ನು ಥಿಂಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾವ್ದು ಬರುತ್ತೆ ಅದನ್ನು ಈಸಿಯಾಗಿ ತೊಗೊಳ್ತಾ ಇದ್ದೀರಾ. ಸೊ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೀವು ಕೇರ್ ಮಾಡಿ. ಯಾಕಂತಂದರೆ
ಅವರು ಮುಂದಿರುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ ಅಂತಂದರೆ ನಿಮ್ಮದು ಕೂಡ ಅದು ಧರ್ಮ ಅಲ್ವಾ ಮಾಡುವಂಥದ್ದು. ಓಕೆ, ಇನ್ನು ನಾವು ಹೆಲ್ತ್ ವೈಸ್ ನಾವೇನಾದರೂ ಬಂದರೆ ಹೆಲ್ತ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಓಕೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಹೆಲ್ತಲ್ಲಿ. ಸ್ವಲ್ಪ ನೋಡಿ, ನೀವು ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ. ಓಕೆ, ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಸೊ ಇನ್ ಫ್ಯೂಚರಲ್ಲಿ ಆ ರೀತಿ ಸಿಚುವೇಶನ್ ಬರುವಂಥದ್ದಿದೆ. ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ತುಂಬ ಬ್ಯುಸಿ ಲೈಫಲ್ಲಿ ದುಡ್ಡು ಮಾಡಬೇಕು, ಕರಿಯರ್ ಬಿಲ್ಡ್ ಮಾಡಬೇಕು, ಈ ರೀತಿ ಥಾಟ್ಸ್ ಎಲ್ಲ ಇರುತ್ತೆ. ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ನಿಮ್ಮ ಮೇಲೆ ನೀವು ಸ್ವಲ್ಪ ಟೈಮನ್ನು ಕೊಡಿ. ಓಕೆ, ನೆಕ್ಸ್ಟ್ ನಾವು ನೋಡೋದು ಫೈನಾನ್ಸ್ ವೈಸ್ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಓಕೆ, ಫೈನಾನ್ಷಿಯಲಿ ನಾನು ನೋಡ್ತಾ ಇರೋವಂಥ ಪ್ರಕಾರ ನಿಮಗೆ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಸೊ ಫೈನಾನ್ಸ್ ರಿಲೇಟೆಡ್ ಇನ್ನೂ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂತಂದರೆ, ನಿಮಗೆ ಆಗಿರುವಂಥ ಎಕ್ಸ್ಪೀರಿಯನ್ಸನ್ನು ನೀವು ಅಂದರೆ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸೇ ಆಗಿರ್ಬೋದು, ಬಟ್ ಅದನ್ನು ನೀವು ಇನ್ನೊಬ್ಬರಿಗೆ ಏನು ಶೇರ್ ಮಾಡ್ತಾ ಹೋಗ್ತೀರಾ, ಇನ್ ಕೇಸ್ ಅವ್ರು ಅದನ್ನು ಕೇಳಲಿಲ್ಲ ಅಂತಂದರೆ ಅದು ನಿಮಗೆ ಪ್ರಾಬ್ಲಮೆಟಿಕ್ ಆಗುವಂಥ ಚಾನ್ಸ್ ಇರುತ್ತೆ. ಓಕೆ, ಸೊ ಫೈನಾನ್ಸ್ ವೈಸ್ ನಾನು ಹೇಳೋದು ತುಂಬ ಗೈಡೆನ್ಸ್ ಕೊಡುವಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಇನ್ನೊಬ್ರು ಕೇಳಲಾರ್ದೆ ಅದನ್ನು ನಾವು ಗೈಡೆನ್ಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಎಸ್ಪೆಷಲಿ ನೀವು ತುಂಬ ಎಕ್ಸ್ಪೀರಿಯನ್ಸ್ ಇರ್ತೀರಾ ಇದರಲ್ಲಿ. ಓಕೆ, ಬರುವಂಥ ದಿನಗಳಲ್ಲಿ. ಹಾಗಾಗಿ ಅದನ್ನು ನೀವು ಶೇರ್ ಮಾಡ್ಕೊಳ್ಳಿಕ್ಕೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇನ್ ಕೇಸ್ ಮುಂದಿರುವಂಥ ವ್ಯಕ್ತಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಅದನ್ನು ಕೇಳಲಿಲ್ಲ ಅಂತಂದರೆ ನೀವು ಡಿಸಪಾಯಿಂಟ್ಮೆಂಟ್ ಆಗುವಂಥ ಚಾನ್ಸ್ ಇರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ನಿಮಗೆ ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು, ಅನ್ನೆಸೆಸರಿ ಇನ್ನೊಬ್ಬರಿಗೆ ಗೈಡೆನ್ಸ್ ಮಾಡಿ ನಿಮ್ಮ ಒಂದು ಮೆಂಟಲ್ ಹೆಲ್ತನ್ನು ನೀವು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರಾದರೂ ನಿಮಗೆ ಜೆನ್ಯೂನ್ ಆಗಿ ಕೇಳ್ತಾರಾ, ಓಕೆ, ಅವರಿಗೆ ಗೈಡೆನ್ಸ್ ಕೊಡಿ. ಇಲ್ಲ ಅಂತಂದರೆ ಇಟ್ಸ್ ಓಕೆ, ಬಟ್ ನಿಮಗೆ ಅದು ಎಕ್ಸ್ಪೀರಿಯನ್ಸ್ಡ್ ಇರ್ತೀರಾ, ನಿಮಗೆ ಅದು ಗೊತ್ತಿರುತ್ತೆ. ಸೊ ಅಷ್ಟು ಸಾಕು, ಹೌದಲ್ವಾ? ಬನ್ನಿ, ಇನ್ನು ನಿಮಗೆ ಯೂನಿವರ್ಸಿಂದ ಗೈಡೆನ್ಸ್ ಏನು ಬರ್ತಾ ಇದೆ ಅಂತ ಹೇಳಿ ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. ಓಕೆ, ಚೆನ್ನಾಗಿದೆ. ನಿಮಗೆ ಗೈಡೆನ್ಸ್ ಏನಿದೆ ಅಂತಂದರೆ, ಬರುವಂಥ ದಿನಗಳಲ್ಲಿ ನೀವು ನಿಮ್ಮಲ್ಲಿ ಇರುವಂಥ ದುಡ್ಡನ್ನು ಇರ್ಬೋದು, ಅದನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಮತ್ತು ನೀವು ಮಾಡ್ತೀರಾ ಕೂಡ. ಓಕೆನಾ? ಮತ್ತು ನಿಮಗೆ ದುಡ್ಡಿಂದು ಎಲ್ಲೋ ಸೋರ್ಸ್ ಬರ್ತಾ ಇದೆ. ಇನ್ ಫ್ಯೂಚರಲ್ಲಿ ನಿಮಗೆ ದುಡ್ಡಿಂದ ಏನೋ ಒಂದು ಸೋರ್ಸ್ ಓಪನ್ ಆಗ್ತಾ ಇದೆ. ಅದನ್ನು ಒಂದು ಸಾರಿ ಚೆಕ್ ಮಾಡಿ ಏನಿದೆ ಅಂತ ಹೇಳಿ. ಯಾವುದನ್ನು ಈಸಿಯಾಗಿ ತಗೊಂಡು ಬಂತು ಇದನ್ನು ಈಸಿಯಾಗಿ ಬಿಡಬೇಕು ಅಂತ ಈ ರೀತಿ ಎಲ್ಲ ಒಂದು ಸಾರಿ ಥಿಂಕ್ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅದರಿಂದ ಅಂತ. ಸ್ಟೆಬಿಲಿಟಿ ಬರುತ್ತೆ ನಿಮಗೆ. ಫೈನಾನ್ಸ್ ವೈಸ್ ಏನಿರುತ್ತೆ, ಸ್ಟೆಬಿಲಿಟಿ ಇರುತ್ತೆ. ಓಕೆನಾ? ಸೊ ಉಳಿದಿದ್ದೆಲ್ಲ ಚೆನ್ನಾಗಿದೆ. ಏನು ಪ್ರಾಬ್ಲಮೆಟಿಕ್ ಏನು ನಿಮಗೆ ಗೈಡೆನ್ಸಿಂದ ಬರ್ತಾ ಇರೋವಂಥದ್ದು ಏನು ಅಷ್ಟು ತೊಂದರೆ ಇಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಡೇಸಲ್ಲಿ ಮತ್ತು ಸ್ಟಾರ್ಟಿಂಗ್ ನಿಮಗೆ ಒಂದು ಕರಿಯರ್, ಇನ್ನೊಂದು ಫೈನಾನ್ಸ್, ಇವೆರಡರಲ್ಲಿ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗುವಂಥ ಚಾನ್ಸ್ ಇರುತ್ತೆ. ಅಫ್ಕೋರ್ಸ್ ನಿಮಗೆ ಕರಿಯರಲ್ಲಿ ಪ್ರಾಬ್ಲಮ್ ಆದರೆ ಫೈನಾನ್ಷಿಯಲಿ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು, ಹೌದಲ್ವಾ? ಇಲ್ಲಿ ನಿಮಗೆ ಕರಿಯರ್ ಹೇಳ್ತಾ ಇದೆ ಅಥವಾ ಜಾಬ್ ಹೇಳ್ತಾ ಇದೆ, ಇಲ್ಲಿ ನಿಮಗೆ ಫೈನಾನ್ಸ್ ಹೇಳ್ತಾ ಇದೆ. ಇನ್ ಬಿಟ್ವೀನ್ ಏನಿದೆ ಅದನ್ನು ಒಂದ್ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಿದ್ರೆ ಫ್ರೆಂಡ್ಸ್, ಈ ಒಂದು ರೀಡಿಂಗ್ ನಿಮಗೆ ಎಷ್ಟು ರೆಸನೇಟ್ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ. ರೀಡಿಂಗ್ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.